ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ರಾಮನಗರದಲ್ಲಿ ಇಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಹಾರೋಹಳ್ಳಿ, ಜಿಗಣಿ, ಬಿಡದಿ ಕೈಗಾರಿಕಾ ಪ್ರದೇಶ ಸೇರಿದಂತೆ ವಿವಿಧೆಡೆಯ ಸುಮಾರು 280 ಕೈಗಾರಿಕೆಗಳು ಹಾಗೂ ಉದ್ಯೋಗದಾತ ಸಂಸ್ಥೆಗಳು ಭಾಗವಹಿಸಿದ್ದವು. ಬಳಿಕ ನಡೆದ ಕಾರ್ಯಕ್ರಮಕ್ಕೆ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದರು. ರಾಮನಗರ ವಿಧಾನಸಭಾ ಬಳಿಕ ಸುದ್ದಿಗಾರರೊಂದಿಗೆ ಇಕ್ಬಾಲ್ ಹುಸೇನ್, ಹಲವು ತಿಂಗಳ ಪೂರ್ವ ಸಿದ್ಧತೆಯಿಂದ ಉದ್ಯೋಗ ಮೇಳ ಆಯೋಜಿಸಿದ್ದೇವೆ. ಸುಮಾರು 15,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಭಾಗವಹಿಸಿದ್ದು, ಸಾಕಷ್ಟು ಮಂದಿಗೆ ಉದ್ಯೋಗ ದೊರೆಯುವ ಭರವಸೆ ಇದೆ. ಅಲ್ಲದೆ ಕೆಲವು ತಿಂಗಳಲ್ಲಿ ರಾಜ್ಯ ಸರ್ಕಾರವು ಖಾಲಿ ಇರುವ ವಿವಿಧ ಇಲಾಖೆಗಳ 54,000 ಹುದ್ದೆಗಳಿಗೆ ನೇಮಕಾತಿಗೆ ಆದೇಶ ಹೊರಡಿಸಲಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷ ತಗೊಂಡಿದೆ. ಸೊ ಎಲ್ಲ ಅವಕಾಶಗಳು ಇವತ್ತೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಇವತ್ತು ಶಿಕ್ಷಕರಿಗೆ ಜಾಗನೇ ಇರಲಿಲ್ಲ. ಇವತ್ತು ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಗೆಸ್ಟ್ ಟೀಚರ್ಗಳಾಗಿ ಕೆಲಸಗಳನ್ನು ಕೊಟ್ಟಿದ್ದೀವಿ. ಇನ್ನು ಬೇರೆ 53,000 ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅಲ್ಲೂ ಕೂಡ ಅವಕಾಶ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ದೂರದರ್ಶನದೊಂದಿಗೆ ಮಾನವ ಸಂಪನ್ಮೂಲ ಅಧಿಕಾರಿ ರಾಜು ಹಲವು ಅಭ್ಯರ್ಥಿಗಳ ಪಟ್ಟಿ ತಯಾರಿಸಿದ್ದು, ಅಂತಿಮ ಸುತ್ತಿನ ಪರಿಶೀಲನೆ ಬಳಿಕ ನೇಮಕಾತಿ ಪತ್ರ ನೀಡಲಾಗುವುದು ಎಂದು ತಿಳಿಸಿದರು. ನೇಮಕಾತಿ ಆದೇಶ ಪಡೆದ ಚಂದನ ಹಲವೆಡೆ ಪ್ರಯತ್ನಿಸಿದ್ದರೂ ಉದ್ಯೋಗ ದೊರಕಿರಲಿಲ್ಲ. ಈ ಉದ್ಯೋಗ ಮೇಳದಲ್ಲಿ ಕೈಗಾರಿಕಾ ಸಂಸ್ಥೆಯಲ್ಲಿ ಉದ್ಯೋಗ ದೊರೆತಿರುವುದು ಸಂತೋಷವಾಗಿದೆ ಎಂದು ಹೇಳಿದರು. ಇವತ್ತು ರಾಮನಗರದಲ್ಲಿ ಉಪ್ವೆಲ್ ಹುಸೇನ್ ಸರ್ ಅವರು ಆಯೋಜಿಸಿರುವ ಉದ್ಯೋಗ ಮೇಳಕ್ಕೆ ಬಂದಿದ್ದೆ. ಬಟ್ ಇಲ್ಲಿ ನನಗೆ ಸ್ಟವ್ ಫ್ಯಾಕ್ಟರಿಯಲ್ಲಿ ಒಂದು ಆಫರ್ ಲೆಟರ್ ಬಂದಿದೆ.